ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ಚಿಂತೆಗಾಗಿ ನಾವು ತೆಕ್ಕೊಳ್ಳೋಣ ಯೋವಾನ್ ಬರೆದ ಸುವಾರ್ತೆ ಪತ್ರಿಕೆ 12ನೇ ಅಧ್ಯಾಯ ಅದರ 24ನೇ ವಚನ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುತ್ತದೆ, ಆದರೆ ಅದು ಸತ್ತರೆ ಅದು ಬಹಳ ಫಲವನ್ನು ಕೊಡುತ್ತದೆ. ಪ್ರೀತಿ ದೇವರ ಮಕ್ಕಳೇ, ಯಾವುದೇ ಒಂದು ಬೀಜವನ್ನು ತಗೊಂಡ್ರೂ ಕೂಡ ಆ ಒಂದು ಬೀಜ ಅದು ಭೂಮಿಯಲ್ಲಿ ಬಿದ್ದು ಸಾಯಬೇಕು. ಅದು ಸಾಯದೇ ಇದ್ದರೆ ಅದು ಫಲವನ್ನು ಕೊಡುವುದಿಲ್ಲ ಅಂತ ವಾಕ್ಯ ಕಲಿಸಿಕೊಡುತ್ತದೆ. ಅದೇ ಪ್ರಕಾರವಾಗಿಯೇ ನಾವು ಒಬ್ಬೊಬ್ಬರು ಸಹ ಬೀಜವಾಗಿರುತ್ತೇವೆ. ನಾವು ನೆಲಕ್ಕೆ ಬಿದ್ದು ಸಾಯದೇ ಇದ್ದರೆ ನಮ್ಮಿಂದ ಫಲ ಕೊಡುವುದಕ್ಕೆ ಆಗುವುದಿಲ್ಲ. ಅರ್ಥ, ಒಂದು ಬೀಜ ಅಂತ ಹೇಳಬೇಕಾದಾಗ ಆ ಬೀಜದ ಒಳಗಡೆ ನೋಡುವಾಗ ಮರ, ಹಣ್ಣು, ಕಾಯಿ, ಹೂವು, ಫಲ, ರುಚಿ, ನೆರಳು, ಎಲೆ, ಬೆಳವಣಿಗೆ ಎಲ್ಲವೂ ಒಂದು ಬೀಜದ ಒಳಗಡೆ ಅಡಗಿರುತ್ತದೆ. ಅದೇ ಪ್ರಕಾರ ಬೀಜವಾಗಿರುವ ನಮ್ಮ ಒಳಗಡೆ ಇದು ಎಲ್ಲ ಆಶೀರ್ವಾದಗಳು ಅಡಗಿರುತ್ತದೆ. ಆದರೆ ಈ ಎಲ್ಲ ಆಶೀರ್ವಾದಗಳು ಹೊರಗಡೆ ಬರಬೇಕಾದರೆ ನಾವು ಭೂಮಿಯಲ್ಲಿ ಗೋಧಿ ಕಾಳಿನ ಹಾಗೆ ಬಿದ್ದು ಸಾಯಬೇಕಾಗಿರ್ತದೆ. ಆ ಸಾಯುವ ಅನುಭವನೇ ಇವತ್ತಿನ ಕಷ್ಟಗಳು, ವೇದನೆಗಳು, ನಿಂದೆಗಳು, ಅವಮಾನಗಳು, ಸಾಲಗಳು, ಕಾಯಿಲೆಗಳಾಗಿರಬಹುದು. ಆದರೆ ಇದು ಎಲ್ಲ ಒಂದು ಪ್ರಾಸೆಸ್ ಆಗಿರ್ತದೆ. ಈ ಪ್ರಾಸೆಸ್ ಒಳಗಡೆ ನಾವು ಹೋಗಿ ಬರಬೇಕಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬೀಜದ ಒಂದು ಹಳೆಯ ಶರೀರ ಹೋಗಿ ಹೊಸ ಒಂದು ಶರೀರ ಉಂಟಾಗ್ತದೆ. ಅದೇ ಪ್ರಕಾರವಾಗಿಯೇ ಕಷ್ಟಗಳನ್ನ ಕಂಡು, ವೇದನೆಗಳನ್ನ ಕಂಡು, ಕಣ್ಣೀರನ್ನ ಕಂಡು, ನೋವುಗಳನ್ನ ಕಂಡು, ಸಾಲಗಳನ್ನ ಕಂಡು, ಕಾಯಿಲೆಗಳನ್ನ ಕಂಡು, ನಿಂದೆಗಳನ್ನ, ಅವಮಾನಗಳನ್ನೆಲ್ಲ ಕಂಡು ನಾವು ಯಾರು ಪರಿತಪಿಸಿ ಹೋಗೋದು ಬೇಡ. ಅದರ ನಡುವೆಯಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂತ ಹೇಳಿದ್ರೆ ಈ ಎಲ್ಲ ಅನುಭವಗಳ ಒಳಗಡೆಯಿಂದ ಈ ಬೀಜ ಹಾದು ಹೋಗುವಾಗ ಅದೇನಾಗ್ತದೆ, ಹೊಸ ಶರೀರವನ್ನು ಹೊಂದಿಕೊಂಡು ಮೊಳಕೆ ಒಡೆದು ಹೊರಗಡೆ ಬರುತ್ತದೆ ಎಂಬುದು ಸತ್ಯದ ಮಾತಾಗಿರುತ್ತದೆ. ಅದೇ ಪ್ರಕಾರವಾಗಿ ಪ್ರೀತಿ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರ ಮಾಡಿರಿ. ಇವತ್ತಿನ ಕಷ್ಟಗಳು, ವೇದನೆಗಳು, ಪ್ರಯಾಸಗಳೆಂಬ ಒಂದು ಸಾವಿನ ಅನುಭವ, ಕತ್ತರಿ ಅನುಭವದಲ್ಲಿ ಬೀಜವಾಗಿರುವ ನೀವುಗಳು ಯಾವಾಗ ಬೀಳ್ತಿರೋ ಅದು ನಮಗೆ ನಷ್ಟಕ್ಕಾಗಿರೋದಿಲ್ಲ, ಅದು ನಮ್ಮ ಲಾಭಕ್ಕಾಗಿಯೇ ದೇವರು ಮಾರ್ಪಾಡು ಮಾಡುತ್ತಾನೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಈ ವಾಕ್ಯ ಇಟ್ಕೊಂಡು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೇ ಮುಂದೆ ಬರುವ ದಿವಸಗಳಲ್ಲಿ ಇವತ್ತಿನ ಅನುಭವಗಳೆಲ್ಲ ಹೋಗಲಾಡಿಸಿ ದೇವರು ನೂತನವಾದ ಹೊಸದಾದ ಒಂದು ಅನುಭವಕ್ಕೆ ನಮ್ಮನ್ನು ಕೊಂಡು ಬರುತ್ತಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಗಾಡ್ ಬ್ಲೆಸ್ ಯು.